ಬ್ರೇಕ್ನ ನಂತರ ಐಟಿ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒಗಳ ಸಭೆಯನ್ನು ಆಯೋಜಿಸಲಾಗಿತ್ತು. ಚಿಂತಾಮಣಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒಗಳ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಗ್ರಾಮೀಣ ಪ್ರದೇಶಗಳ ಸಮಸ್ಯೆಗಳ ಬಗ್ಗೆ ಗ್ರಾಮ ಪಂಚಾಯಿತಿಯಿಂದಲೇ ನಿವಾರಣೆ ಆಗಬೇಕು. ಅಧಿಕಾರಿಗಳು ಗ್ರಾಮಗಳಲ್ಲಿ ಮನೆ ಮನೆಗೂ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಅರಿತು ಅವುಗಳನ್ನು ಪರಿಹರಿಸಬೇಕು ಎಂದು ಶಾಸಕರು ಪಿಡಿಒ ಅಧಿಕಾರಿಗಳಿಗೆ ತಿಳಿಸಿದ್ರು. ಯಾವುದೇ ಕಾರಣಕ್ಕೂ ಗ್ರಾಮೀಣ ಭಾಗದ ಜನತೆ ಸೌಲಭ್ಯಗಳಿಂದ ವಂಚಿತರಾಗಬಾರದು. ಸರ್ಕಾರದಿಂದ ಬರುವಂತಹ ಎಲ್ಲಾ ಸೌಲಭ್ಯಗಳು ಕಟ್ಟಕಡೆಯ ವ್ಯಕ್ತಿಗೂ ಸಿಗುವಂತೆ ಮಾಡಬೇಕು ಎಂದರು. ಹಾಗೂ ವಿನಾಕಾರಣ ರೈತರು ಹಾಗೂ ಸಾರ್ವಜನಿಕರನ್ನು ಕಚೇರಿಗಳ ಕಡೆಗೆ ತಿಂಗಳುಗಳ ಗಟ್ಟಲೆ ತಿರುಗಿಸಿಕೊಳ್ಳುವುದು ಸಮಂಜಸವಲ್ಲ ಎಂದರು. ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಡೆದಂತಹ ಅಭಿವೃದ್ಧಿ ಪಟ್ಟಿಯನ್ನು ಒದಗಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು ತಮ್ಮ ಅಭಿವೃದ್ಧಿ ಕಾರ್ಯಗಳ ಪಟ್ಟಿಯನ್ನು ವಿವರಿಸಿದ್ರು. ಈ ವೇಳೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಾಗೂ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು ಹಾಜರಿದ್ದರು. ನೀವು ಅರ್ಜಿ ಯಾರೇ ಅಕಸ್ಮಾತ್ ನಿಮ್ಮನ್ನ ನೀವು ಮನೆ ಹತ್ರ ಹೋಗಿ ನೀವು ಸಿಗ್ಲಿಲ್ಲ ಅಂದ್ರೂ ಕೂಡ ನಿಮ್ಮ ಪಂಚಾಯತಿಗೆ ಬಂದಂತ ಅರ್ಜಿನ ನೀವು ತಗೊಂಡು ನೀವು ಅದನ್ನು ಕೂಡ ಇದು ಮಾಡ್ಬೇಕು. ನೀವೇನೋ ಹಳ್ಳಿಗಳಲ್ಲಿ ಅವ್ರು ಏನೇನೋ ರಾಜಕೀಯಗಳು ಮಾಡ್ತಾರೆ ಅಂತ ಹೇಳಿ ಅದನ್ನೆಲ್ಲ ನೀವು ಇದು ಮಾಡಬಾರ್ದು. ನೀವು ಹಳ್ಳಿಗಳಲ್ಲಿ ಏನೇನೋ ಇರ್ತಾರೆ ರಾಜಕೀಯ, ಅದು ನಮಗೆ ಬೇಕಾಗಿಲ್ಲ. ನೀವು ಯಾರೇ ಅರ್ಜಿ ಕೊಟ್ಟರು, ಸ್ವಾಮಿ ನಮ್ಮ ಮನೆ ಇಲ್ಲ ಅಂತ ನೀವು ಒಂದು ಅರ್ಜಿ ಕೊಟ್ಟರೆ ಅರ್ಜಿನ ಕನಿಷ್ಠ ನೀವು ಸೌಜನ್ಯವಾಗಿ ನೀವು ಅದನ್ನು ಓದಬೇಕು. ಏನಕ್ಕೆ ಅರ್ಜಿ ಕೊಟ್ಟಿದ್ದಾರೆ, ಯಾವ ವಿಚಾರಕ್ಕಾಗಿ ಅರ್ಜಿ ಕೊಟ್ಟಿದ್ದಾರೆ ಅದನ್ನಂತ ಓದುವಷ್ಟು ಸೌಜನ್ಯ ಕೂಡ ಇಟ್ಕೊಂಡಿಲ್ಲ ಅಂದ್ರೆ ಕಷ್ಟ ಆಗ್ತದೆ. ಈಗ ನಮ್ಮವರೆಗೂ ಅರ್ಜಿಗಳೇ ಬರಬಾರ್ದು. ಅಂದ್ರೆ ನೀವು ಪಾರದರ್ಶಕವಾಗಿ ಒಂದು ಪರಿಣಾಮಕಾರಿಯಾಗಿ ನೀವು ಕೆಲಸ ಮಾಡಿದ್ರೆ ಅರ್ಜಿಗಳು ನಮ್ಮವರೆಗೂ ಬರೋದಿಲ್ಲ. ಊರುಗಳಲ್ಲಿ ಅವರೇನೋ ಮಾಡ್ಕೊಂತಾರೆ, ರಾಜಕೀಯಗಳು ಏನಾದ್ರು ಮಾಡ್ಕೊಂಡ್ಲಿ. ನಿಮ್ಮ ಹತ್ರ ಒಂದು ಪಿಡಿಒ ಅಧಿಕಾರಿ ಆಗಿದ್ದಾಗ ನಿಮ್ಮ ಹತ್ರ ಒಂದು ಅರ್ಜಿ ಕೊಟ್ಟಾಗ ಅದನ್ನು ಓದಬೇಕು. ಯಾವ ವಿಚಾರಕ್ಕೆ ಅದು ಅರ್ಜಿ ಕೊಟ್ಟಿದ್ರೆ ಅದು ಸ್ಪಂದಿಸಬೇಕು. ಅದು ಮನೆ ವಿಚಾರ ಇದ್ರೆ ನಿಮ್ಮ ಲಿಸ್ಟಲ್ಲಿ ಅದನ್ನು ಸೇರಿಸ್ಕೊಬೇಕು. ಮತ್ತೆ ನಿಮ್ಮ ಲಿಸ್ಟಲ್ಲಿ ಸೇರಿಸ್ಕೊಂಡು ನೀವು ಆ ಚೀಟಿಗಳು ಹಾಕುವಂಥ ಸಂದರ್ಭದಲ್ಲಿ ಎಷ್ಟು ಅರ್ಜಿಗಳಿರ್ತವೋ ಅಷ್ಟು ಚೀಟಿಗಳಿರ್ಬೇಕು. ನಿಮಗೆ ಅಲ್ಲಿ ರಾಜಕಾರಣ ಏನೇನೋ ಮಾಡ್ತಾರೆ, ನೀವು ಅದಕ್ಕೆಲ್ಲ ಬಗ್ಬಾರ್ದು, ಫೈಟ್ ಆಗಬಾರ್ದು. ನೀವು ನಿಮ್ಮ ರೂಲ್ಸ್ ಏನಿದೆ ಅದನ್ನ ಕರೆಕ್ಟ್ ಆಗಿ ನೀವು ಮಾಡ್ಬೇಕು. ಯಾರು ಬಂದ್ರೆ ಅವ್ರು ಬರಲಿ. ಅದರಲ್ಲೂ ಕೂಡ ಎಲ್ಲ ಹೆಂಗಾಗ್ತದೆ ಅಂದ್ರೆ ಕೆಲವು ಪಂಚಾಯತಿಗಳಲ್ಲಿ ಒಂಥರ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ನಿಮ್ಮನ್ನ ಇದು ಮಾಡಕ್ ಮಾಡ್ತಾರೆ. ಯಾಕೆ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥದ್ದು ನಿಮ್ಗೇನಾದ್ರು ತೊಂದರೆ ಇದ್ರೆ ನಾವಿದ್ದೀವಿ. ಎಲ್ಲರೂ ಕೂಡ ಯಾರು ಕೂಡ ಬೈಂಡ್ ಆಗುವಂಥದ್ದು, ಯಾರಿಗೂ ಭಯ ಬಿದ್ದು ಕೆಲಸ ಮಾಡುವಂಥದ್ದು ಏನೂ ಇರೋದಿಲ್ಲ. ಕೆಲವೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಆಯ್ತು ಬಲವಂತವಾಗಿ ಒಂದು ಅರ್ಜಿ ಕೊಡ್ತಾರೆ, ನೀವು ತಗೊಳ್ಲೇಬೇಕಾಗ್ತದೆ. ತಗೊಂಡು ನೀವು ಚೀಟಿ ಹಾಕೋವಾಗ ಅವನ ಹೆಸರು ಇರೋದಿಲ್ಲ. ಅದರಲ್ಲಿ ಯಾರು ಪಾಪ ಅವನಿಗೆ ಅವಾಗ ಲಾಸ್ ಅಲ್ವಾ, ಅವನು ವಂಚನೆ ಮಾಡೋಕ್ಕಾಗಲ್ವಾ? ಅದಕ್ಕೆ ಯಾರು ಕೂಡ ಯಾವ ಪಿಡಿಒ ಕೂಡ ಅವಕಾಶ ಕೊಡಬೇಡ. ಯಾರು ಮನೆ ಇಲ್ಲ ಅಂತ ಅರ್ಜಿ ನೀವು ಮನೆ ಹೋಗೋದು ಒಳ್ಳೇದೇ. ಅಥವಾ ನೀವು ನನಗೇನೋ ಡೌಟ್, ನೀವು ಮನೆ ಹೋಗ್ತಾ ಇದ್ದೀರಾ? ಕ್ಯಾಮರಾಮನ್ ಒಡ್ಡಳ್ಳಿ ಸುಬ್ರಹ್ಮಣ್ಯಂ ಜೊತೆ ನಾಗರಾಜ್, ಐಟಿವಿ ನ್ಯೂಸ್, ಚಿಂತಾಮಣಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಅಗ್ರಹಾರದಲ್ಲಿ ತಂಬಳ್ಳಿ ಶ್ರೀ ಮಾಧವ ತೀರ್ಥರ ಮಠದ ಪೀಠಾಧೀಶ 1008 ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಶ್ರೀಗಳ ನೇತೃತ್ವದಲ್ಲಿ ಆರೋಗ್ಯ ದೇವತೆ ಧನ್ವಂತರಿ ದೇವಸ್ಥಾನ ನಿರ್ಮಾಣ ಕಾಮಗಾರಿ ನಡೆಯುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಜನರು ನಾನಾ ರೀತಿಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದು, ಇವರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಈ ದೇವಾಲಯವನ್ನು ನಿರ್ಮಿಸಲಾಗುತ್ತಿದೆ. ದೇವರ ವಿಗ್ರಹ ಕೆತ್ತನೆಯನ್ನು ಆಂಧ್ರ ಪ್ರದೇಶದ ಟಿಟಿಡಿ ಶಿಲ್ಪಿಗಳು ಮಾಡುತ್ತಿದ್ದಾರೆ. ಗರ್ಭಗುಡಿಯ ಕಲ್ಲು ಕಟ್ಟಡದ ಕೆತ್ತನೆಯನ್ನು ಕರ್ನಾಟಕ ಶಿಲ್ಪಿಗಳು ಮಾಡುತ್ತಿದ್ದಾರೆ. ಆರೋಗ್ಯವಿಲ್ಲದವರ ಜೀವನ ಭೂಲೋಕದ ನರಕಯಾತನೆ. ಕಾಣುವ ವೈದ್ಯರು ಔಷಧಿಗಳು ನಮ್ಮ ರೋಗಗಳನ್ನು ಹೋಗಲಾಡಿಸಬೇಕಾದರೆ ನಮಗೆ ಕಾಣದ ಆರೋಗ್ಯ ದೇವತೆ ಧನ್ವಂತರಿ ಅನುಗ್ರಹ ಬೇಕು. ಧನ್ವಂತರಿ ಅನುಗ್ರಹವಿಲ್ಲದೆ ವೈದ್ಯರಾಗಲಿ ಔಷಧಿಗಳು ಪ್ರಯೋಜನಕಾರಿಯಾಗಲಾರವು. ಧನ್ವಂತರಿ ಜಪ, ಪೂಜೆ, ಹೋಮಗಳಿಂದ ವೈದ್ಯರನ್ನು ಆಶ್ಚರ್ಯಗೊಳಿಸುವಂತೆ ವ್ಯಾಧಿಗಳ ಪರಿಹಾರವಾಗುವುದು ಪ್ರತ್ಯಕ್ಷ ಸತ್ಯವಾಗಿದೆ. ಈ ಬಗ್ಗೆ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಶ್ರೀಗಳು ನಮ್ಮ ಐಟಿವಿಯೊಂದಿಗೆ ಮಾತನಾಡಿ ಸರ್ವರಿಗೂ ಉತ್ತಮ ಆರೋಗ್ಯದಿಂದ ಜೀವನ ನಡೆಸಲು ಅನುಕೂಲವಾಗುವ ದೃಷ್ಟಿಯಿಂದ ಇತಿಹಾಸ ಪ್ರಸಿದ್ಧ ಮುಳಬಾಗಿಲು ನಗರದಲ್ಲಿ ಧನ್ವಂತರಿ ದೇವಸ್ಥಾನ ನಿರ್ಮಿಸಲಾಗುತ್ತಿದೆ. ದೇವಸ್ಥಾನಕ್ಕೆ ಸಾರ್ವಜನಿಕರು ಆರ್ಥಿಕ ಸಹಾಯ ಮಾಡುವ ಮೂಲಕ ದೇವಾಲಯ ಅಭಿವೃದ್ಧಿಗೆ ಮುಂದಾಗಬೇಕಾಗಿದೆ ಎಂದರು.
ಆರೋಗ್ಯ ದೇವತೆ ಧನ್ವಂತ್ರಿ ಪ್ರತಿಯೊಬ್ಬರಿಗೂ ಅನುಗ್ರಹ ನೀಡಿ ಆರೋಗ್ಯ ಸಮಾಜಕ್ಕೆ ಮುನ್ನುಡಿ ಬರೆಯಲಿ ಎಂಬ ಆಶಯ ಹೊಂದಿದ್ದೇನೆ. ದೇವಸ್ಥಾನದ ಆವರಣದಲ್ಲಿ ಸರ್ವರಿಗೂ ಆರೋಗ್ಯ ಎಂಬ ಉದ್ದೇಶದಿಂದ ಹೋಮಿಯೋಪತಿ ಕ್ಲಿನಿಕ್ ತೆರೆಯಲಾಗುವುದೆಂದು ಮತ್ತು ಉಚಿತ ಸೇವೆ ಸಲಹೆ ಸೂಚನೆಯನ್ನು ನೀಡಲಾಗುವುದು ಎಂದು ಹೇಳಿದರು. ಆಯುರ್ವೇದದ ಪ್ರವರ್ತಕರಾದಂತಹ ಧನ್ವಂತರಿ ದೇವರ ದೇವಸ್ಥಾನವನ್ನಿಲ್ಲಿ ಮಾಡಿ ಸಾರ್ವಜನಿಕರಿಗೆ ಲೋಕ ಕಲ್ಯಾಣಕ್ಕಾಗಿ ಇದನ್ನು ಮಾಡಬೇಕು ಅಂತ ನಮ್ಮ ಮಠ ಪ್ರಾರಂಭ ಮಾಡಿದೆ. ನಮ್ಮ ಮಠ ಮಧ್ವಾಚಾರ್ಯರ ಮೂಲ ಸಂಸ್ಥಾನ ಮಾಧವ ತೀರ್ಥರ ಮಠ ಅಂತ ತಂಬಿಹಳ್ಳಿಯಲ್ಲಿದೆ. ಇಲ್ಲಿ ನಮ್ಮದೊಂದು ಹಳೆಯ ದೇವಸ್ಥಾನ ಇತ್ತು, ಎಲ್ಲ ಬಿದ್ದೋಗ್ತಾ ಇರ್ತದೆ. ಅದನ್ನು ಕೆಡವಿಟ್ಟು ನಾವು ಈ ಧನ್ವಂತರಿ ಮಂದಿರವನ್ನು ಪ್ರಾರಂಭ ಮಾಡಿದ್ದೇವೆ. ಎಷ್ಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ? ಸುಮಾರು 2 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದೇವೆ. ಮೊದಲನೇ ಹಂತ 1 ರಿಂದ 1.5 ಕೋಟಿ ಆಗುತ್ತೆ. ಇದಾದ ಮೇಲೆ ಆಯುರ್ವೇದ ಕ್ಲಿನಿಕ್ ಒಂದು ಇಲ್ಲಿ ಪ್ರಾರಂಭ ಮಾಡಬೇಕಂತಿದೆ. ಆಯುರ್ವೇದದಲ್ಲಿ ಸಾಧಾರಣವಾದಂತಹ ವಾಸ್ತವಿಕವಾಗಿ ಹೇಳಬೇಕು ಅಂದರೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಂತ ಹೋಗ್ಬೋದು. ಧನ್ವಂತರಿ ದೇವಸ್ಥಾನ ಎಂಬುದು ಕನ್ನಡದಲ್ಲಿ ಈವರೆಗೆ ಅದು ನೋಡಿಲ್ಲ. ಧನ್ವಂತರಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದು ಇಲ್ಲಿ ತನಕಲೂ ಕೂಡ ಯಾವ ಇತಿಹಾಸದಲ್ಲಿ ನಾನು ನೋಡಿಲ್ಲ. ಅದು ಪೂಜೆ ಮಾಡಬೇಕು, ಅದರ ಧ್ಯಾನ ಮಂತ್ರ ಇದೆ ಎಂಬುವಂಥದ್ದನ್ನು ನಮ್ಮ ಮೂಲ ಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರು ಅದು ಹೇಳಿದ್ದಾರೆ. ಅವರ ಹೇಳಿದ ಕೇಳಿಕೆಯ ಪ್ರಕಾರ ಆ ಒಂದು ಆಕೃತಿಯಲ್ಲಿ ಆ ಧನ್ವಂತರಿ ದೇವತೆಯನ್ನು ನಿರ್ಮಾಣ ಮಾಡಿ ಅದನ್ನು ಸ್ಥಾಪನೆ ಮಾಡಿ ಅದರಿಂದ ಈಗ ಬರುವಂಥ ಅನಾರೋಗ್ಯ ಸಮಸ್ಯೆ ಇದೆ ಜಗತ್ತಿನಲ್ಲಿ, ಇದೆಲ್ಲವನ್ನೂ ಕೂಡ ಪರಿಹಾರ ಮಾಡಬೇಕು ಎಂಬ ಉದ್ದೇಶದಿಂದ ಶ್ರೀಗಳವರು ಆ ಕಾರ್ಯವನ್ನು ಕೈಗೊಂಡಿದ್ದಾರೆ. ಮುಳಬಾಗಿಲಲ್ಲಿ ಪ್ರಪ್ರಥಮವಾಗಿ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಉದ್ದೇಶ ಅದೇ. ಯಾಕಂದರೆ ಈ ಕೋಲಾರ ಜಿಲ್ಲೆಯಲ್ಲಾಗ್ಬೋದು ಅಥವಾ ಬೆಂಗಳೂರು ಕಡೆಯಿಂದ ಆಗ್ಬೋದು ಎಲ್ಲಾದ್ರೂ ಕೂಡ ಅನಾರೋಗ್ಯ ಸಮಸ್ಯೆ ತುಂಬ ಕಾಡ್ತಾ ಇದೆ ಎಲ್ಲರನ್ನೂ ಕೂಡ. ಹಾಗಾಗಿ ಆ ಆರೋಗ್ಯವನ್ನು ಕೊಡಲಿಕ್ಕೆ ಮುಖ್ಯವಾದ ದೇವತೆ ಅಂದರೆ ಧನ್ವಂತರಿ ದೇವತೆ. ಕ್ಯಾಮರಾಮನ್ ನಾರಾಯಣ್ ಜೊತೆ ವಿ ರಾಮಕೃಷ್ಣ, ಐಟಿವಿ ನ್ಯೂಸ್, ಮುಳಬಾಗಿಲು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ನ್ಯೂ ಪಬ್ಲಿಕ್ ಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಏರ್ಪಡಿಸಲಾಗಿತ್ತು. ಚಿಂತಾಮಣಿ ನಗರದ ನ್ಯೂ ಪಬ್ಲಿಕ್ ಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಂ ಕೃಷ್ಣಾರೆಡ್ಡಿ ಅವರು, ವಿದ್ಯಾರ್ಥಿಗಳಲ್ಲಿ ಪ್ರತಿಭೆಯನ್ನು ಹೊರತರಲು ಗುಣಮಟ್ಟದ ಶಿಕ್ಷಣದ ಜೊತೆಗೆ ಪಾಠ್ಯೇತರ ಚಟುವಟಿಕೆಗಳಾದ ಗಾಯನ, ಕ್ರೀಡೆ, ಯೋಗ ಸೇರಿದಂತೆ ಇನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬೇಕು. ಇದರಿಂದ ವಿದ್ಯಾಭ್ಯಾಸದ ಬೆಳವಣಿಗೆಗೆ ಅನುಕೂಲವಾಗುತ್ತದೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವುದರಿಂದ ಅವರಲ್ಲಿನ ಪ್ರತಿಭೆ ಜನತೆಗೆ ಹಾಗೂ ಪೋಷಕರಿಗೆ ತಿಳಿಯುತ್ತದೆ. ಆದ್ದರಿಂದ ಶಿಕ್ಷಕರು ತಮ್ಮ ಶಾಲೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳಬೇಕು ಎಂದರು. ನಾವು ಒಂದು ಶಿಕ್ಷಣಕ್ಕೆ ಅಷ್ಟೇ ಮಾತ್ರವಲ್ಲದೆ ಇವತ್ತು ಶಿಕ್ಷಣದ ಒಂದು ಜೊತೆಯಲ್ಲಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಕ್ರೀಡಾ ಕಾರ್ಯಕ್ರಮಗಳಿರ್ಬೋದು, ಇವೆಲ್ಲದರಲ್ಲೂ ಕೂಡ ಅಂದರೆ ನಾವೊಂದು ಗುಣಮಟ್ಟದ ಶಿಕ್ಷಣ ಆದ್ದರಿಂದ ಅದರಿಂದ ಒಂದು ಪ್ರತಿಭೆಯನ್ನ ಹೊರಬರುವುದರಲ್ಲಿ ಏನು ಶಿಕ್ಷಕರು ಕೂಡ ಸಾಕಷ್ಟು ಶ್ರಮ ವಹಿಸಿ ಏನು ನಿಮ್ಮ ಪ್ರಯತ್ನವಿರುತ್ತದೆ. ಆ ಪ್ರಯತ್ನಕ್ಕೆ ಮಕ್ಕಳಿಗೆ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿ, ಯಾಕಂದ್ರೆ ನಾವು ಒಳ್ಳೆ ಗುಣಮಟ್ಟವಾದಂತಹ ಒಂದು ಶಿಕ್ಷಣ ಕೊಡಬೇಕಂತ ಹೇಳಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಸಾಕಷ್ಟು ಶ್ರಮ ಆಗ್ತಾ ಇರ್ತೀರ. ಆದ್ರೆ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಹೇಳ್ತಾ ಇರ್ತೀವಿ, ಬಹಳಷ್ಟು ಶಾಲೆಗಳ ಒಂದು ಕಾರ್ಯಕ್ರಮಗಳಲ್ಲಿ ನೀವು ಕೊಡುವಂತಹ ಒಂದು ಗುಣಮಟ್ಟವಾದಂತಹ ಶಿಕ್ಷಣ ಅವರಿಗೆ ತಲುಪಬೇಕಾದ್ರೆ ಅವರು ಪ್ರತಿದಿನಗಳನ್ನು ಯಾವ ವಿದ್ಯಾರ್ಥಿಗಳನ್ನು ಶಾಲೆಯ ಆವರಣದಲ್ಲಿ ಮಧ್ಯಾಹ್ನ ನಿಲ್ಲಿಸಲು ಹೆಚ್ಚು ಆಸಕ್ತಿ ಬರುವಂತಹ ಒಂದು ಪ್ರಮೇಯವನ್ನ ಮಾಡಬೇಕಾಗ್ತದೆ. ಯಾಕೆಂದ್ರೆ ನಾವೊಂದು ಗುಣಮಟ್ಟವಾದ ಶಿಕ್ಷಣವನ್ನು ನೀವು ಕೊಡಬೇಕಾದ್ರೆ ಅವರು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಕ್ರೀಡೆಯಲ್ಲಿ ಭಾಗವಹಿಸಬೇಕಾಗುತ್ತೆ. ಆ ಕ್ರೀಡೆಯಲ್ಲಿ ಭಾಗವಹಿಸಿದಾಗ ನೀವು ಕೊಡುವಂತಹ ಒಂದು ಶಿಕ್ಷಣಕ್ಕೆ ಹೆಚ್ಚು ಸಹಕಾರಿ ಆಗುತ್ತೆ. ಆ ಒಂದು ಶಿಕ್ಷಣದ ಕಡೆ ಹೆಚ್ಚು ಆಕರ್ಷಣೆ ಆಗುವಂತಹ ಒಂದು ಬೆಳವಣಿಗೆಗಳನ್ನ ನಾವು ಕಾಣಬಹುದು. ಅದರಿಂದ ಒಂದು ಕ್ರೀಡೆಗಳಿಂದ ಕೂಡ ಒಂದು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಸಹಕಾರಿಯಾಗುವಂಥದ್ದು. ಮತ್ತೆ ಆ ವಿದ್ಯಾರ್ಥಿಗಳು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಹೆಚ್ಚಿನ ಅವಕಾಶ ಇರೋದ್ರಿಂದ ಆ ಕ್ರೀಡೆಗಳಲ್ಲಿ ಹೆಚ್ಚು ಭಾಗವಹಿಸಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರಬರಲಿಕ್ಕೆ ಹೆಚ್ಚು ಅವಕಾಶ ಸಿಗುವಂತದ್ದಾಗುತ್ತೆ. ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದೆ ಸರ್ಕಾರ, ಎಲ್ಲರೂ ಕೂಡ ಉಪಯೋಗಿಸುವಂತದ್ದಾಗುತ್ತೆ. ಅದರ ಜೊತೆಗೆ
ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾವು ಅನೇಕ ಸಲ ಹೇಳ್ತಾ ಇದ್ದೇವೆ, ನೀವು ಸಂಗೀತ ಕಲಿಯುವಂಥದ್ದು, ಯೋಗ ಕಲಿಯುವಂಥದ್ದು, ಇವೆಲ್ಲ ಕೂಡ ಈಗ ಒಂದು ಸಂಗೀತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬಹುಶಃ ಒಂದು ದೇಶ ಕಟ್ಟುವಂತ ಒಂದು ಚಿಂತನೆ ಇದರಲ್ಲಿ ಅಡಗಿದೆ. ಬಹುಶಃ ನಾವು ಒಂದು ಸುಸಂಸ್ಕೃತವಾದಂತಹ ಒಂದು ಸಮಾಜವಾದಂತಹ ಒಂದು ಒಳ್ಳೆ ಉತ್ತಮವಾದಂತಹ ಒಂದು ಸಮಾಜವನ್ನು ಕಟ್ಟುವಂತ ಒಂದು ಶಕ್ತಿ ಆ ಸಂಗೀತದಿಂದ ಬರುತ್ತೆ. ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಬಹುಶಃ ನಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆ ಹೊರಬರಲಿಕ್ಕೆ ಹೆಚ್ಚು ಸಹಕಾರಿ ಆಗುತ್ತೆ. ಇವೆಲ್ಲ ಕೂಡ ಗಮನಿಸಿದಾಗ ನೀವು ಶಿಕ್ಷಕರು ಏನು ಒಂದು ಉನ್ನತವಾದಂತಹ ಒಂದು ಶಿಕ್ಷಣವನ್ನು ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಶ್ರಮ ಏನಿದೆ ಅದಕ್ಕೆ ಹೆಚ್ಚು ಕೂಡ ಸಹಕಾರಿಯಾಗುತ್ತೆ. ಅದರ ಜೊತೆಗೆ ಆ ವಿದ್ಯಾರ್ಥಿಗಳ ಭವಿಷ್ಯಗಳನ್ನು ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಅವರು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಕೂಡ ಇದು ಹೆಚ್ಚು ಸಹಕಾರಿಯಾಗುತ್ತೆ. ಸರ್ಕಾರ ಭಾಗವಹಿಸುವಂತಹ ಒಂದು ಕಾರ್ಯಕ್ರಮಗಳನ್ನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರುತ್ತೆ. ಇಂಥ ಅನೇಕ ಕಾರ್ಯಕ್ರಮಗಳನ್ನ ಉಪಯೋಗಿಸಿಕೊಂಡು ಒಳ್ಳೆಯ ಒಂದು ಗುಣಮಟ್ಟವಾದಂತಹ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗುವ ಮೂಲಕ ಅವರು ವಿದ್ಯಾಭ್ಯಾಸ ನಡೆಸಿದರೆ ಶಾಲೆಗೂ ಹಾಗೂ ಪೋಷಕರಿಗೂ ಒಳ್ಳೆಯ ಹೆಸರನ್ನು ತಂದುಕೊಡುತ್ತಾರೆ ಎಂದರು. ಹಾಗೂ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಸಮಗ್ರವಾಗಿ ಉಪಯೋಗಿಸಿಕೊಂಡು ಅಭಿವೃದ್ಧಿಯತ್ತ ಸಾಗಬೇಕು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಕಡೆಗಳಿಂದ ಬಂದ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಗೂ ವಿವಿಧ ಚಟುವಟಿಕೆಗಳನ್ನು ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಕೃಷ್ಣಾರೆಡ್ಡಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಸುಬ್ರಹ್ಮಣಿ, ನಗರ ಯೋಜಕ ಪ್ರಾಧಿಕಾರಿಯಾದ ಅಧ್ಯಕ್ಷರಾದ ಅಶ್ವಥ್ ರೆಡ್ಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮೊಹಮ್ಮದ್ ಖಲೀಲ್, ನಗರಸಭೆಯ ಉಪಾಧ್ಯಕ್ಷರಾದ ತುಳಸಿ ರವಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಜನಾರ್ದನ್ ರೆಡ್ಡಿ, ಸಿಆರ್ಪಿ ನಾಗರಾಜ್, ನಗರಸಭೆ ಸದಸ್ಯರಾದ ಮಂಜುನಾಥ್, ಮುಖಂಡರಾದ ಅರುಣ್, ಬಾಬು ಸೇರಿದಂತೆ ತಾಲೂಕಿನ ವಿವಿಧ ಶಾಲೆಗಳ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಅದರಲ್ಲಿ ಆಯ್ಕೆ ಮಾಡಿ ಇಲ್ಲಿಗೆ ಕಲಿಸಿರ್ತಕ್ಕಂಥ ಶಿಲ್ಪಗಾರರು ಮತ್ತು ಇಲ್ಲಿಗೆ ಬಂದಿರತಕ್ಕಂಥ ಪುಟಾಣಿ ಕಾರಂಜಿಗಳು ಈ ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಯಶಸ್ವಿಯಾಗಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮತ್ತು ಸ್ಟೇಟ್ ಲೆವೆಲಲ್ಲಿ ಪ್ರದರ್ಶನವನ್ನು ನೀಡೋದಕ್ಕೆ ಅವರಿಗೆ ದೇವರು ಮತ್ತು ಶಿಕ್ಷಕರು ಎಲ್ಲರೂ ಶಕ್ತಿಯನ್ನು ಕೊಟ್ಟು ಈ ಬಂದಿರತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿದೆ. ನಾವು ಮಾತಾಡೋದಲ್ಲ ಅವಶ್ಯಕ. ಈ ಕಾರಂಜಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಅವರು ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹೆಚ್ಚಿನ ಪ್ರತಿಭೆಯನ್ನು ನಮ್ಮ ತಾಲೂಕು ಮಟ್ಟದಲ್ಲಿ ತರಬೇಕು ಅಂತ ಹೇಳಿ ನಾನು ಅವರಿಗೆಲ್ಲ ಹೊಂದಿಸಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿ ಕ್ಯಾಮರಾಮನ್ ಒಡ್ಡಳ್ಳಿ ಸುಬ್ರಹ್ಮಣ್ಯಂ ಜೊತೆ ನಾಗರಾಜ್, ಐಟಿವಿ ನ್ಯೂಸ್, ಚಿಂತಾಮಣಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವಂದನೆಗಳೊಂದಿಗೆ ನಾನ್ ಚೈತ್ರ. ಐಟಿವಿ, ಇದು ಸತ್ಯಕ್ಕೆ ಪ್ರತಿಬಿಂಬ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕೇಂದ್ರ ಬರ ಅಧ್ಯಯನ ತಂಡ ಭೇಟಿ. ಕೇಂದ್ರ ತಂಡದಿಂದ ಬರ ಪರಿಶೀಲನೆ, ಸಾರ್ವಜನಿಕರಿಂದ ಸಮಸ್ಯೆಗಳ
ಸುರಿಮಳೆ. ಪಿಡಿಒ ಅಧಿಕಾರಿಗಳ ಸಾಮಾನ್ಯ ಸಭೆ, ಅಭಿವೃದ್ಧಿಗೆ ಕಾಮಗಾರಿಗಳ ಪಟ್ಟಿ ವಿವರಣೆ, ಗ್ರಾಮೀಣ ಪ್ರದೇಶಗಳತ್ತ ಗಮನ ಹರಿಸುವಂತೆ ಶಾಸಕರ ಸೂಚನೆ. ಕೋಟ್ಯಾಂತರ ರುಗಳಲ್ಲಿ ಧನ್ವಂತರಿ ದೇವಾಲಯ ನಿರ್ಮಾಣ, ದೇವಾಲಯಗಳ ನಗರಿಯಲ್ಲಿ ಇನ್ನೊಂದು ದೇವಾಲಯ ನಿರ್ಮಾಣ, ಶ್ರೀ ವಿದ್ಯಾಸಾಗರಿ ಮಾಧವ ತೀರ್ಥ ಶ್ರೀಗಳ ನೇತೃತ್ವದಲ್ಲಿ ಕಾಮಗಾರಿ. ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ, ತಾಲೂಕಿನ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ನೆರೆದಿದ್ದ ಮನಸೆಳೆಯಿತು ಪುಟಾಣಿಗಳ ಪ್ರತಿಭೆಗಳು.